ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬ. ಮೊದಲನೇದಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಎಲ್ಲ ಕಹಿಯನ್ನು ಮರೆತು ಒಳ್ಳೆಯ ಬಾಂಧವ್ಯವನ್ನು ಹೊಂದೋಣ ಅಂತ ಹೇಳ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ನಮ್ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಅದಾದಮೇಲೆ ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ಅದಾದಮೇಲೆ ತಿಂಡಿಗೆ ಕಾಮನಾಗಿ ಎಲ್ಲರೂ ಸಂಕ್ರಾಂತಿ ಹಬ್ಬದಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ತಾರೆ. ಅದೇ ರೀತಿ ನಾನು ಕೂಡ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡಿದ್ದೀನಿ. ಮಾಡಿ ಅದನ್ನು ನೈವೇದ್ಯಕ್ಕೆ ದೇವ್ರ ಹತ್ರ ಇಡೋದಕ್ಕೆ ಅಂತ ಒಂದೊಂದು ಚಿಕ್ಕ ಬೌಲಲ್ಲಿ ಹಾಕಿ ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ಕಾಮನಾಗಿ ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆ ತಿಂಡಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ಲೇ ಆಗಿರುತ್ತೆ. ಅದಾದಮೇಲೆ ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಎಳ್ಳು ಬೆಲ್ಲಕ್ಕೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೆಪ್ರೇಟಾಗಿ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ದೊಡ್ಡ ಬೌಲಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಎಳ್ಳು ಬೆಲ್ಲ ಮಾಡಬೇಕಾದ್ರೆ ಕಾಮನಾಗಿ ಹೆಸರಲ್ಲೇ ಇರೋ ಹಾಗೆ ಎಳ್ಳು ಬೇಕು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಲ್ಲ, ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದೆರಡು ದಿನ ಒಣಗಿಸಿಟ್ಕೊಂಡಿರುವಂತಹ ಕೊಬ್ಬರಿ, ಕಡಲೆ ಜೊತೆಗೆ ಕಡಲೆ ಬೀಜ, ಅದ್ರದ್ದು ಸಿಪ್ಪೆ ತೆಗೆದಿರಬೇಕು. ಅದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ರೀತಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಜೀರಿಗೆ ಪೆಪ್ಪರ್ಮೆಂಟು ಮತ್ತು ಸಕ್ಕರೆ ಪೆಪ್ಪರ್ಮೆಂಟ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ಈ ರೀತಿ ಎಳ್ಳು ಬೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಾಯಿತು. ಅದನ್ನು ಒಂದು ಬೌಲ್ಗೆ ಹಾಕಿ ಈಗ ದೇವ್ರ ಮುಂದೆ ಇಡೋದಕ್ಕೆ ಅಂತ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಗ್ರೀಷ್ಮ ಮತ್ತು ಅನ್ವಿಕ್ ಇಬ್ಬರು ರೆಡಿಯಾಗಿದ್ದಾರೆ. ಈಗ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಎಳ್ಳು ಬೆಲ್ಲ ತಿಂತಾಯಿದ್ದೀವಿ. ನಾವು ಚಿಕ್ಕವರಾಗಿದ್ದಾಗ ನಾನು ಮತ್ತು ನನ್ನ ತಂಗಿ ಇಬ್ಬರು ರೆಡಿಯಾಗಿ ಸಂಕ್ರಾಂತಿ ಹಬ್ಬದ ದಿನ ಸಂಜೆ 4:15ಇಂದನೇ ಎಲ್ಲರ ಮನೆಗಳಿಗೂ ಎಳ್ಳು ಬೀರೋದಕ್ಕೆ ಅಂತ ಹೋಗ್ತಿದ್ವಿ. ನಾವಿಬ್ಬರು ಮಧ್ಯಾಹ್ನನೇ ಎಳ್ಳು ಬೆಲ್ಲದ ಪ್ಯಾಕೆಟ್ನ ರೆಡಿ ಮಾಡಿಕೊಂಡು ಸಂಜೆ ಒಟ್ಟಿಗೆ ಇಬ್ಬರು ಎಲ್ಲರ ಮನೆಗೂ ಎಳ್ಳು ಬೀರೋದಕ್ಕೆ ಅಂತ ಹೋಗ್ತಿದ್ವಿ. ನಾವೆಲ್ಲರಿಗೂ ಕೊಟ್ಟು ಬರೋ ಅಷ್ಟರಲ್ಲಿ ರಾತ್ರಿನೇ ಆಗಿಬಿಡ್ತಿತ್ತು. ನಾವು ಈ ರೀತಿ ನಮ್ಮ ಚೈಲ್ಡ್ಹುಡ್ಡಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ವಿ. ಎಲ್ಲರೂ ಎಳ್ಳು ಬೆಲ್ಲ ತಿನ್ಕೊಂಡು ಈಗ ತಿಂಡಿ ತಿಂತಾಯಿದ್ದೀವಿ. ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲಿ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ರಿದ್ದಿ ಇಬ್ಬರು ಕೂಡ ಎಳ್ಳು ಬೆಲ್ಲ ಕೊಡೋದಕ್ಕೆ ಅಂತ ಬಂದಿದ್ದಾರೆ. ರಿದ್ದಿ ಮತ್ತು ಅನ್ವಿಕ್ ಇಬ್ಬರು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಅದಾದಮೇಲೆ ಅವ್ರು ಹೊರಟರು. ನಾವು ಕೂಡ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವಾಗ ನಮ್ಮ ಸಿಸ್ಟರ್ಸ್ ಮನೆಗೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಕೊಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ನಾವೀಗ 2ನೇ ಅಕ್ಕನ ಮನೆಗೆ ಬಂದಿದ್ದೀವಿ ಎಳ್ಳು ಬೆಲ್ಲ ಕೊಟ್ಟೋಗೋಣ ಅಂತ. ನಾವು 4 ಜನ ಸಿಸ್ಟರ್ಸು, ನನಗೆ 2 ಅಕ್ಕಂದರು ಮತ್ತು ಒಬ್ಬಳು ತಂಗಿ. ಇವನು 2ನೇ ಅಕ್ಕನ ಮೊದಲನೇ ಮಗ ಲೇಖನ್ ಅಂತ ಇವನ ಹೆಸರು. ಜೊತೆಗೆ ಇನ್ನೊಬ್ಬ ಮಗ ಲೋಚನ್ ಅಂತ. ಆಲ್ರೆಡಿ ನಮ್ಮ ಅನ್ವಿಕ್ ಅವನ ಜೊತೆ ಆಟ ಆಡ್ತಾ ಇದ್ದಾನೆ. ಇವ್ರು ನಮ್ಮ ಬಾವಾಜಿ. ನಾವು ಸ್ವಲ್ಪ ಹೊತ್ತು ನಮ್ಮ ಅಕ್ಕನ ಮನೆಯಲ್ಲಿ ಮಾತಾಡಿಕೊಂಡು ಅದಾದಮೇಲೆ ಅವಳಿಗೂ ಕೂಡ ಎಳ್ಳು ಬೆಲ್ಲನ ಕೊಟ್ಟು ನೆಕ್ಸ್ಟು ನಮ್ಮ ಮೊದಲನೇ ಅಕ್ಕನ ಮನೆಗೆ ಹೋಗ್ಬೇಕಿತ್ತಲ್ಲ, ಇನ್ನು ಲೇಟ್ ಆಗುತ್ತೆ ರಿಟರ್ನ್ ಬರೋ ತನಕ ಅಂತ ಹೊರಡ್ತಾ ಇದ್ದೀವಿ. ಅನ್ವಿಕ್ ಲೋಚನ್ ಜೊತೆ ಆಟ ಆಡ್ತಾ ಇದ್ದಾನೆ. ಅವನಿಗೆ ಈ ರೀತಿ ಯಾರಾದರೂ ಒಬ್ಬರು ಆಟ ಆಡೋಕ್ಕೆ ಸಿಕ್ಕಿದ್ರೆ ಅಲ್ಲಿಂದ ಬರೋದಕ್ಕೆ ಇಷ್ಟ ಆಗಲ್ಲ. ಆದರೂ ಅಲ್ಲಿಂದ ನಾವು ಫಸ್ಟ್ನೇ ಅಕ್ಕನ ಮನೆಗೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಹೊರಟ್ವಿ. ಇನ್ನು ಮೊದಲನೇ ಅಕ್ಕನ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಹಸುಗಳಿಗೆ ಪೂಜೆ ಮಾಡೋದ್ರ ಮೂಲಕ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನೀವಿಲ್ಲಿ ನೋಡ್ಬೋದು ಕೊಟ್ಟಿಗೆಗೆ ಯಾವ ರೀತಿ ರಂಗೋಲಿ ಎಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಹಸುಗಳು ಬರುತ್ತೆ ಅಂತ. ನಮ್ಮ ಮೊದಲನೇ ಅಕ್ಕನ ಮಗ ಸುಮುಕ್ ಅಂತ. ಈಗೆಲ್ಲರೂ ಹಸುಗಳನ್ನ ಅವ್ರವ್ರ ಮನೆಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ಪೂಜೆ ಮಾಡಿಸಿ ಅಲ್ಲಿ ಕಿಚ್ಚಾಯಿಸೋದು ಅಂತಾರಲ್ವ, ಅಂದರೆ ಒಂದು ಲೈನಲ್ಲಿ ಬೆಂಕಿ ಹಾಕಿ ಅದನ್ನು ಜಂಪ್ ಮಾಡಿಸ್ಕೊಂಡು ಬರ್ತಾರಲ್ಲ ಹಸುಗಳ ಹತ್ರ, ಅದೆಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಮನೆ ಹತ್ರ ಕರ್ಕೊಂಡು ಬಂದಿರೋದಿದು. ಮನೆ ಹತ್ರ ಬಂದಮೇಲೆ ಎಲ್ಲ ಹಸುಗಳಿಗೂ ಆರತಿ ತೆಗೆದು ಮತ್ತು ದೃಷ್ಟಿ ತೆಗೆದು ಪೂಜೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ಮೊದಲನೇ ಬಾವಾಜಿ ಇವರು.
ನಮ್ಮ ಮೊದಲನೇ ಅಕ್ಕನ ಮಗಳು ಧಾತ್ರಿ ಅಂತ. ಹಸುಗಳಿಗೆಲ್ಲ ಆರತಿ ತೆಗ್ದಾದ್ಮೇಲೆ ಆ ಹಸುಗಳನ್ನೆಲ್ಲ ಕೊಟ್ಟಿಗೆಗೆ ತಗೊಂಡು ಬಂದು ಕಟ್ತಾ ಇದ್ದಾರೆ. ಅದಾದಮೇಲೆ ಇಲ್ಲೂ ಕೂಡ ಪೂಜೆ ಮಾಡೋದಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ಹಸುಗಳಿಗೆ ತಿನ್ನಿಸೋದಕ್ಕೆ ಕಿಚಡಿ ಬೆಲ್ಲದನ್ನ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಈಗ ಮನೆಯವರೆಲ್ಲರೂ ಹಸುಗೆ ಪೂಜೆ ಮಾಡಿ ಅದಾದಮೇಲೆ ಕಿಚಡಿ ಮತ್ತು ಬೆಲ್ಲದನ್ನ ತಿನ್ನಿಸ್ತಾ ಇದ್ದಾರೆ. ನಾವು ಹಸುಗಳಿಗೆ ಪೂಜೆ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅವ್ರಿಗೂ ಎಳ್ಳು ಬೆಲ್ಲನ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಹಬ್ಬದ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ರೀತಿ ಟೈಮ್ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಈ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಇದಿಷ್ಟು ಕೂಡ ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ.